ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಇಂದು ಪಾಂಡವಪುರ ತಾಲೂಕು ಹೆಣ್ಣೆಹೊಳೆಕೊಪ್ಲು ಗ್ರಾಮಕ್ಕೆ ಭೇಟಿ ನೀಡಿದರು. ಕೆಆರ್ಎಸ್ ಡ್ಯಾಂನಿಂದ 1,70,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿತ್ತು. ಕೆಟ್ಟ ಕಾರಣ ಚೆಲುವರಸನಕೊಪ್ಲು, ಹೆಣ್ಣೆಹೊಳೆಕೊಪ್ಲು ಗ್ರಾಮದ ತಗ್ಗು ಪ್ರದೇಶಗಳಿಗೆ ಕಾವೇರಿ ನೀರು ನುಗ್ಗಿರುವುದರಿಂದ ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿತ್ತು. ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಅವರ ಜೊತೆಯಲ್ಲಿ ಖುದ್ದಾಗಿ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರ ಜೊತೆ ಮಾತನಾಡಿದರು. 1,70,000 ನೀರಿನಲ್ಲಿ 70,000 ಕ್ಯೂಸೆಕ್ ನೀರನ್ನು ಕಡಿತಗೊಳಿಸಲಾಗಿದೆ. ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಬಾರದು ಎಂದು ಗ್ರಾಮಸ್ಥರಿಗೆ ಸಾಂತ್ವನ ತಿಳಿಸಿದರು. ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಅವರ ಸಮ್ಮುಖದಲ್ಲಿ ಮಂಡ್ಯ ಜಿಲ್ಲೆಯ ಸಂಸದರು ಹಾಗೂ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಇಲಾಖೆಯ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗಸ್ಟ್ 11ನೇ ತಾರೀಕು ಕಾವೇರಿ ತಾಯಿಗೆ ಬಾಗಿನ ಅರ್ಪಿಸಲು ಆಗಮಿಸುತ್ತಿದ್ದಾರೆ. ಬಾಗಿನ ಅರ್ಪಿಸಿದ ನಂತರ ಗದ್ದೆಯಲ್ಲಿ ನಾಟಿ ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು. ಮಂಡ್ಯ ಲೋಕಸಭಾ ಕ್ಷೇತ್ರದ ಮಹಾಜನತೆ ತುಂಬು ಹೃದಯದ ಆಶೀರ್ವಾದ ಮಾಡಿ ನರೇಂದ್ರ ಮೋದಿಜಿಯವರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಇವತ್ತು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಮತ್ತೊಮ್ಮೆ ಎಲ್ಲರಿಗೂ ಗೊತ್ತು, ಕಳೆದ 2-3 ವರ್ಷ ಆಗಿತ್ತು ಕನ್ನಂಬಾಡಿ ಕಟ್ಟಿದ್ದು. ಕುಮಾರಣ್ಣವರು ಇವತ್ತು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಆಯ್ಕೆಯಾದ ದಿನದಿಂದಲೇ ಮಳೆ ಪ್ರಾರಂಭ ಆಗಿ ಇವತ್ತು ಕಳೆದ 30-33 ವರ್ಷದ ಒಂದು ಹೊಸ ದಾಖಲೆಯನ್ನು ಆ ಕಾವೇರಿ ಮಾತೆ ಬರೆದಿದ್ದಾಳೆ. ಆ ಸಂದರ್ಭದಲ್ಲಿ 11ನೇ ತಾರೀಕು ಕುಮಾರಣ್ಣವರು ಈ ಪುಣ್ಯ ಭೂಮಿಗೆ ಬಂದು ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ಮತ್ತೊಮ್ಮೆ ಈ ಭಾಗದ ರೈತರಿಗೆ ಒಂದು ಹೊಸ ಹುಮ್ಮಸ್ಸನ್ನು ಕೊಡೋದ್ರ ಮುಖಾಂತರ ನನ್ನ ತಾಯಂದಿರ ಜೊತೆಯಲ್ಲಿ ಗದ್ದೆ ನಾಟಿಗೆ ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಅಣ್ಣವರು ಹಾಗೆ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬಣ್ಣವರು ಇವತ್ತು ಹಲವಾರು ಗ್ರಾಮಗಳು ಇವತ್ತು ಫ್ಲಡ್ನಿಂದ ಏನು ತೊಂದರೆಗೊಳಪಟ್ಟಿತ್ತು, ಬೆಳಗ್ಗೆಯಿಂದ ವೀಕ್ಷಣೆ ಮಾಡಿ ಇವತ್ತು ಈ ಗದ್ದೆ ನಾಟಿ ಮಾಡುವಂಥ ಈ ಜಾಗವನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿ ವೀಕ್ಷಣೆ ಮಾಡಿದ್ದಾರೆ. ಇವತ್ತು ಬಹುತೇಕ ಅವರಿಗೆ ಈ ಭಾಗದ ಜನ ಯಾವತ್ತೂ ರೈತರು ಕೃತಜ್ಞತೆಯನ್ನು ನಾವು ಸಲ್ಲಿಸ್ತೀವಿ. ಇಂಥ ಅತ್ಯುತ್ತಮವಾದಂಥ ರೀತಿಯಲ್ಲಿ ನಮ್ಮ ರೈತರಿಗೆ ಬೆನ್ನಿಗೆ ನಿಂತು ಹಲವಾರು ಅವರ ರಾಜ್ಯದ ಮುಖ್ಯಮಂತ್ರಿಗಳಾಗಿ 25,000 ಕೋಟಿ ಸಾಲ ಮನ್ನಾ ಮಾಡಿದಂಥ ಇತಿಹಾಸ ನಮ್ಮ ರೈತರ ಹೃದಯದಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಯುವ ನಾಯಕರು ಇವತ್ತು ಈ ಜಾಗಕ್ಕೆ ಬಂದು ವೀಕ್ಷಣೆ ಮಾಡಿ ಇದು ಒಂದು ಹೊಸ ರೈತರಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಕೃತಜ್ಞತೆ ಸಲ್ಲಿಸಿ ಅವರಿಗೆ 2018ರಲ್ಲಿ ಮಾನ್ಯ ಕುಮಾರಣ್ಣವರು ಈ ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಏನಿವತ್ತು ಇಲ್ಲಿ ಬ್ರಿಡ್ಜನ್ನು ನಾವು ನೋಡ್ಬೋದು, ಈ ಸೇತುವೆಯನ್ನು ನೋಡ್ಬೋದು, ಅವರು ಶಂಕುಸ್ಥಾಪನೆಯನ್ನು ಮಾಡಿದಂಥ ಒಂದು ಸಂದರ್ಭ ಬಹುಶಃ ಇನ್ನೊಂದು 6 ತಿಂಗಳಲ್ಲಿ ಇದು ಮುಕ್ತಾಯ ಆಗುತ್ತೆ ಅಂತಕ್ಕಂಥದ್ದು ಈಗ ತಾನೇ ಪುಟ್ಟರಾಜಣ್ಣ ಅವರು ನನಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದರು. ಇದೇ ತಿಂಗಳು ಅಂದರೆ ಇವತ್ತು 1ನೇ ತಾರೀಕು 11ನೇ ತಾರೀಕಂದು ಕಾವೇರಿ ತಾಯಿಯ ಮಾತೆಯ ಒಂದು ಪೂಜೆಯನ್ನು ಮಾಡಿ ತದನಂತರ ಇವತ್ತು ಗದ್ದೆಯಲ್ಲಿ ನಾಟಿಯನ್ನು ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮಾನ್ಯ ಕುಮಾರಣ್ಣ ಅವರು ಚಾಲನೆ ಕೊಡಲಿದ್ದಾರೆ. ಕಳೆದ ವರ್ಷ ಏನು ನಮ್ಮ ರೈತಾಪಿ ವರ್ಗದ ತಂದೆ ತಾಯಂದಿರುಗಳು ಬರಗಾಲಕ್ಕೆ ಒಳಗಾಗಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ಈ ಬಾರಿ ಮಾನ್ಯ ಕುಮಾರಣ್ಣವ್ರನ್ನ ಏನು ಜಿಲ್ಲೆಯ ಜನತೆ ಅವರ ಒಂದು ಆಶೀರ್ವಾದದಿಂದ ಸಂಸದರಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ಸಚಿವರಾಗಿ ಈ ದೇಶವನ್ನು ಮತ್ತು ನಮ್ಮ ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ ಒಂದು ಹೊಸ ಶಕ್ತಿಯನ್ನು ತುಂಬಿಸ್ಕೊಟ್ಟಿರ್ತಕ್ಕಂಥದ್ದು ಜಿಲ್ಲೆಯ ಜನತೆ. ಅವರ ಜೊತೆಯಲ್ಲಿ ವಿಶೇಷವಾಗಿ 11ನೇ ತಾರೀಕಂದು ಏನು ಎಲ್ಲ ನಮ್ಮ ತಾಯಂದಿರ ಜೊತೆ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ತಾಯಂದಿರ ಜೊತೆ ಭತ್ತವನ್ನು ನಾಟಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಕುಮಾರಣ್ಣವರು ಆಗಮಿಸ್ತಾ ಇದ್ದಾರೆ. ನಮ್ಮ ಪುಟ್ಟರಾಜಣ್ಣವರ ಒಂದು ನೇತೃತ್ವದಲ್ಲಿ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಸುಗಮವಾಗಿ ಮಾಡ್ತಕ್ಕಂಥದ್ದನ್ನು ನಾವು ಅನೇಕ ಸಂದರ್ಭದಲ್ಲಿ ನೋಡಿದ್ದೇವೆ. ಹಾಗಾಗಿ ಅವರ ಜೊತೆಗೂಡಿ ನಾನು ಕೂಡ ಇರ್ತೇನೆ, ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಬರ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ ಬಯಸ್ತೀನಿ.